ನೋಡ್ರಿ ಸ್ವೀಟ್ ತೋರಿಸ್ತೇನೆ ನಿಮಗ ಏನ್ ಮಸ್ತಾಗಿ ಬಂದಾವು ಎಷ್ಟು ಜ್ಯೂಸಿ ಆಗಿ ನೋಡಾಕೋ ಏನ್ ಮಸ್ತಾಗಿ ಕಾಣಾದವು. ಒಗ್ಗರ್ನೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ ನಾನು ಸಿಂಪಲ್ ಆಗಿ ಮತ್ತೆ ಅಗ್ದಿ ಮಸ್ತ್ ಆಗಿ ಒಂದ್ ಸ್ವೀಟ್ ಮಾಡಿ ತೋರ್ಸಾದೀನಿ. ಇದನ್ನ ಸುಲಭವಾಗಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲು ನಾವು ಹಿಟ್ಟು ಕಲ್ಸ್ಕೋಬೇಕು. ಹಿಟ್ಟು ಕಲ್ಸ್ಕೊಳಕ ಇಲ್ಲೊಂದ್ ಪಾತ್ರೆ ತಗೊಂಡೆ ನಾನು. ಇಲ್ಲಿ 1 ಕಪ್ ಆಗುವಷ್ಟ ಮೈದಾ ತಗೊಂಡೆನು. ಈ ಮೈದಾ ಇದ್ರಾಗ ಹಾಕ್ತೇನು. ಈ ಸ್ವೀಟ್ ಮೈದಾ ತಗೊಂಡ ಮಾಡ್ಕೋರಿ. ಮೈದಾದ ಟೇಸ್ಟ್ ಚಲೋ ಬರ್ತತಿ. ಗೋಧಿ ಹಿಟ್ಲೆ ಬಿ ಮಾಡ್ಕೋಬಹುದು, ಆದ್ರ ಅಷ್ಟ ಟೇಸ್ಟ್ ಇರಂಗಿಲ್ಲ. ಇಲ್ಲ ನಾನು 2 ಚಮಚ ಆಗುವಷ್ಟ ಮಸರ ಮಿಕ್ಸ್ ಮಾಡ್ಕೊಳ್ಳೋದೇನು. ಈಗ ಒಂದ್ ಸ್ವಲ್ಪ ಸೋಡಾ ಮಿಕ್ಸ್ ಮಾಡೋದೇನ ಇದ್ರಾಗ. ಒಂದ್ ಸ್ವಲ್ಪ ಉಪ್ಪ. ಯಾವ್ದು ಸ್ವೀಟ್ ಮಾಡ್ಕೊಂಡ್ರ ಬಿ ಒಂದ್ ಚಿಟಿಗಿ ಉಪ್ಪು ಹಾಕೋರಿ, ಟೇಸ್ಟ್ ಚಲೋ ಬರ್ತತಿ. ಈಗ 1-2 ಚಮಚ ಆಗುವಷ್ಟ ನಾ ಇಲ್ಲಿ ತುಪ್ಪ ಹಾಕಿ ಮಾಡ್ಕೊಳ್ಳೋದೇನು. ನೀವು ಬೇಕಂದ್ರೆ ಎಣ್ಣೆ ಹಾಕಿ ಬಿ ಮಾಡ್ಕೋಬಹುದು. ತುಪ್ಪ ಹಾಕಿ ಮಾಡ್ಕೋದ್ರಿಂದ ಟೇಸ್ಟ್ ಚಲೋ ಇರ್ತತಿ. ಈಗ ಇದನ್ನೆಲ್ಲಾನು ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಇದೆಲ್ಲಾನು ಮಿಕ್ಸ್ ಆಗೇತಿ. ಈಗ ನೀರ್ ಹಾಕಿ ಹಿಟ್ ನಾದ್ಕೋಬೇಕು ನಾವ. ಇದನ್ನ ಒಂದ್ ಸ್ವಲ್ಪ ನೀರ್ ಹಾಕಿ ಹಿಟ್ ನೀವು ಬಹಳ ಗಟ್ಟಿ ಕಲ್ಸ್ಕೋಬಾರ್ದು, ಬಹಳ ತಿಳು ಬಿ ಮಾಡ್ಕೋಬಾರ್ದು. ಈಗ ಪೂರಿಗ ಅದು ನಾದ್ಕೋತೇವಲ್ಲ ನಾವ ಆ ತರ ಇರ್ಬೇಕು ಇದ್ ಹಿಟ್ಟ. ಇದ್ ನೋಡ್ರಿ ಹಿಟ್ಟ ನಾದಿದ್ದೇನೆ ನಾನ. ಈಗ ನಾವು ಪಾಕ್ ಮಾಡ್ಕೋಬೇಕು. ಪಾಕ್ ಮಾಡ್ಕೋತಕ ಇದನ್ನ ಮುಚ್ಚಿಡ್ತೇನು. ಇಲ್ಲಿ ಒಂದ್ ಪಾತ್ರೆ ಇಟ್ಕೊಂಡೆ ನಾನ. ಇದ್ರಾಗ 1 ಕಪ್ ಸಕ್ಕರೆ ಹಾಕ್ತೇನು. 1 ಕಪ್ ಸಕ್ಕರೆ ಹಾಕೋದಲ್ಲ, ಅದ ಇದ್ರಲ್ಲೇ ಒಂದ್ ಅರ್ಧ ಕಪ್ ನೀರ್ ಹಾಕೋಬೇಕು ನಾವ. ಇದನ್ನ ಪಾಕ್ ಮಾಡ್ಕೋಬೇಕು. ಒಂದೆಡೆ ಪಾಕ್ ಬರ್ಬೇಕು ನಮಗ. ಇದನ್ನ ತಿರ್ವ್ಯಾಡ್ಕೋತಾ ಇರ್ಬೇಕು ನಾವ, ಇಲ್ಲಂದ್ರ ಸಕ್ಕರೆ ತಳಕ್ ಹತ್ತತಿ. ಹೊರಗಡೆಯಿಂದ ತರೋಕ್ಕಿಂತನೂ ಈ ತರ ನಾವ ಮನೆಯಲ್ಲೇ ಮಾಡ್ಕೊಂಡ್ರ ಹೆಲ್ದಿ ಆಗಿ ಮಾಡ್ಕೋಬಹುದು. ಇದನ್ನ ಮಾಡ್ಕೊಳ್ಳೋದು ಏನ್ ನಮಗ ಟೈಮ್ ಬಹಳ ಹತ್ತುದಿಲ್ಲ. ಒಂದ್ ಸ್ವಲ್ಪ ಟೈಮ್ದಾಗ ನಾವ ಬಹಳಷ್ಟ ಮಾಡ್ಕೋಬಹುದು ಸ್ವೀಟ. ಈ ಪಾಕ ಆಗೇತಿ. ಈಗ ಒಂದೆಡೆ ಪಾಕ್ ಬೇಕು ನಮಗಿದ. ನೋಡ್ಬೋದು ನೀವ ಈ ತರ ಬಂದ್ರ ಸಾಕು. ಆಗೇತಿ. ಬಂದ್ ಮಾಡ್ತೇನೆ ನಾ ಈ ಗ್ಯಾಸ. ಹಿಟ್ ನಾದಿಟ್ಟಿದೇವಲ್ಲ, ಇದನ್ನ ಈಗ ನಾವು ಉಳ್ಳಿ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಆಗಿ ಉಳ್ಳಿ ಮಾಡ್ಕೋರಿ. ಇದು ಉಳ್ಳಿ ಮಾಡ್ಕೊಂಡಿವಲ್ಲ, ಇದನ್ನ ತಗೊಂಡ್ ನಾವೀಗ ಲಡ್ಸ್ಕೋಬೇಕು. ಒಂದ್ ಸ್ವಲ್ಪ ಒಣದ ಮೈದಾ ಹಚ್ಕೋತೇನೆ ಇದಕ್ಕ. ಇದನ್ನ ಒಂದ್ ಸ್ವಲ್ಪ ಉದ್ದ ಈ ತರ ಲಡ್ಸ್ಕೋರಿ, ಗುಂಡಾಗಿ ಲಡ್ಸ್ಕೋಬೇಡ್ರಿ. ಈ ತರ ಲಡ್ಸ್ಕೊಂಡ ಇದನ್ನ ಕಟ್ ಮಾಡ್ಕೋಬೇಕು. ಸೈಡ್ದೆಲ್ಲ ಒಂದ್ ಸ್ವಲ್ಪ ಕಟ್ ಮಾಡಿ ತಕ್ಕೋರಿ. ಅದನ್ನ ಈ ತರ ಬೇಕು ನಮಗ. ಇದೈತ್ಲ, ಇದನ್ನ ಸಣ್ಣಾಗಿ ಮತ್ ಒಳಗೊಳಗ್ ಕಟ್ ಮಾಡ್ಕೋಬೇಕು. 2 ಸೈಡ್ ನಾವು ಒಟ್ಟ ಇದನ್ನ ಟಚ್ ಮಾಡಬಾರ್ದು. ನಡಿವು ಮಾತ್ರ ಈ ತರ ಕಟ್ ಮಾಡ್ಕೋಬೇಕು. ಪೂರ ಎಲ್ಲ ಇದನ್ನ ಇದೇ ತರ ಕಟ್ ಮಾಡ್ಕೋಬೇಕು. ಇದ್ ನೋಡ್ರಿ ಈ ತರ ಕಟ್ ಮಾಡ್ಕೊಂಡೆ ನಾನ. ಇದು 2 ಸೈಡ್ ದಂಡಿಗೆ ಒಂದ್ ಸ್ವಲ್ಪ ನೀರ್ ಹಚ್ಕೋಬೇಕು ನಾವ. ನೀರ್ ಹಚ್ಕೊಂಡ ಇದನ್ನ ಈ ತರ ತಗೊಂಡ ಫೋಲ್ಡ್ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಪ್ರೆಸ್ ಮಾಡ್ರಿ. ಮತ್ ಮ್ಯಾಗ್ ಬಿ ಈ ತರ ನೀರ್ ಹಚ್ಕೋರಿ 2 ಸೈಡ್. ಇನ್ನೊಮ್ಮೆ ಇದನ್ನ ಫೋಲ್ಡ್ ಮಾಡ್ಕೋರಿ. ಫೋಲ್ಡ್ ಮಾಡ್ಕೊಂಡ ಈ ತರ ಪ್ರೆಸ್ ಮಾಡ್ರಿ. ಇದನ್ನ ಈ ತರ ಮಾಡ್ಕೊಂಡ 2 ಕಡೆ ನೋಡ್ರಿ ಅರ್ಧ ಅರ್ಧ ಮಾಡ್ಕೋಬೇಕು ನಾವ್ ಇದನ್ನ ಈ ತರ. ಇದು ಅರ್ಧ ಮಾಡ್ಕೊಂಡ ಈ ದಂಡಿ ಇರ್ತತ್ಲ, ಇದನ್ನ ಈ ತರ ಒಳಗ್ ಮಾಡ್ಕೋಬೇಕು. ಇದ್ ನೋಡ್ರಿ ಈಗ ಒಳಗ್ ಆದ ಬಳಿಕ ಇದನ್ನ ಈ ತರ ಮಾಡ್ಕೋರಿ ದಂಡಿ. ಇನ್ನೊಂದ್ ಕಡೆ ದಂಡಿನ ನಾವ್ ಈ ತರ ಹಿಂದಿನ ಸೈಡ್ ಮಾಡ್ಕೋಬೇಕು ಇದನ್ನ. ಇಲ್ಲಿ ನೋಡ್ರಿ ಇದನ್ನು ಈ ತರ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂಡ ಈ ತರ ಒಂದ್ ಸ್ವಲ್ಪ ಇವತ್ನ ನಮ್ಗೆ ಡಿಸೈನ್ ಬರ್ಬೇಕು.
ನೋಡ್ರಿ ಒಂದ್ ಸ್ವಲ್ಪ ಹಿಂಗ ಲೂಸ್ ಮಾಡ್ಕೋರಿ ಇದನ್ನ ಲೂಸ್ ಮಾಡ್ಕೊಂಡ್ರಿ ಅಂದ್ರ ಡಿಸೈನ್ ಬರ್ತೈತೆ ತಾನ ಇದ್ ನೋಡ್ರಿ ಈ ತರ ಮಾಡ್ಕೋಬೇಕು ಎಲ್ಲಾನು ಇದೇ ತರ ಮಾಡ್ಕೋತೇನೆ ನಾನು ಇಲ್ಲಿ ನೋಡ್ರಿ ಇವತ್ನ ಎಲ್ಲಾ ಈ ತರ ಮಾಡಿ ಇಟ್ಕೊಂಡೇನ್ ನಾನ ಈಗ ಇವತ್ತನ್ನ ನಾವು ಫ್ರೈ ಮಾಡ್ಕೋಬೇಕು ಇಲ್ಲ ನಾನು ಎಣ್ಣೆ ಕಾಯಕ್ ಇಟ್ಟಿದ್ದೇನು ಎಣ್ಣೆ ಒಂದ್ ಸ್ವಲ್ಪ ಬೆಚ್ಚಗಾಗೈತಿ ಬೆಚ್ಚಗಟ್ಟ ಆಗ್ಬೇಕಿದ ಬಹಳ ಹೆಚ್ಚ ಕಸ್ಕೊಳಕ್ ಹೋಗ್ಬಾರ್ದು ಈಗ ಇವತ್ನ ಒಂದೊಂದಾಗಿ ತರ ಹಾಕ್ತೇನು ಇವತ್ತನ್ನ ನಾವು ಪೂರಾ ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಇವತ್ನೀಗ ತಿರ್ಸ್ತೇನೆ ನಾನು ಸಣ್ಣ ಉರಿಯಲ್ಲಿಟ್ಟ ಎರಡು ಸೈಡ್ ಚಲೋದಂಗ ಫ್ರೈ ಆಗ್ಬೇಕು ಇವು ನೋಡ್ರಿ ಫ್ರೈ ಆಗಿದಾವು ಕಲರ್ ಬ್ರೌನ್ ಬಂದವು ತಕ್ಕೋತೇನ ಇವತ್ನೀಗ ನೋಡ್ರಿ ಏನ್ ಮಸ್ತ್ ಡಿಸೈನ್ ಕಾಣದಾವು ಎಲ್ಲ ಬಿ ಇದೇ ತರ ಮಾಡ್ಕೋತೇನೆ ನಾನು ಈ ಪಾಕ್ ಮಾಡ್ಕೊಂದೇವಲ್ಲ ಇದನ್ನ ಒಂದ್ ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡೆ ನಾನು ಆ ರೀತಿದ ಬಹಳ ಸುಡಬಾರ್ದು ಬಿ ಪೂರಾ ಆರಿರ್ಬಾರ್ದು ಒಂದ್ ಸ್ವಲ್ಪ ಬೆಚ್ಚಗಿರ್ಬೇಕದ ಈಗ ಇದ್ರಾಗ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೇನು ಇವು ಫ್ರೈ ಮಾಡ್ಕೊಂದೇವಲ್ಲ ಇವತ್ನೀಗ ಇದ್ರಾಗ ಹಾಕುನು ನಾವ್ ಪಾಕದಾಗ ಹಾಕಿ ಒಂದ್ 10 ನಿಮಿಷ ಬಿಡ್ಬೇಕು ನಾವ್ ಇವತ್ನ 10 ನಿಮಿಷ ಬಿಟ್ಟು ತೋರಿಸ್ತೇನೆ ನಾ ನಿಮಗ ಪಾಕದಾಗ ಹಾಕಿಟ್ಟ ಒಂದ್ 10 ನಿಮಿಷ ಆತು ಈಗ ಇವತ್ತನ್ನ ನಾವ ತಕ್ಕೋನು ಪಾಕೆಲ್ಲ ಹೀರಿದಾವ ಇವ ನೋಡ್ರಿ ಸ್ವೀಟ್ ಎಲ್ಲ ಮಾಡ್ಕೊಂಡೆ ನಾನು ಏನ್ ಮಸ್ತ್ ಆಗಿ ಕಾಣದಾವ್ ನೋಡ್ಬೋದು ನೀವ ಮತ್ತ ಸುಲಭವಾಗಿ ಬಿ ಮಾಡ್ಕೋಬಹುದು ನೀವು ಮಾಡಿ ನೋಡ್ರಿ ಹೆಂಗ್ ಬರ್ತಂತಂದ್ರ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು